ಜೌವನ ಕುರಿತು ಒಂದು ಕತೆ ಬರ್ತಿದ್ದೀನಿ, ಅದಕ್ಕೆ ಅವಾರ್ಡ್ ಬಂತು. ಆಮೇಲೆ ನಾನು ದೆವ್ವವನ್ನು ಸೃಷ್ಟಿ ಮಾಡಿದ್ದೀನಿ. ಒಂದ್ಸಲ ಭೂಕಂಪ ಆಯಿತು, ಗೊತ್ತಿಲ್ಲ ಮಂಡ್ಯದಲ್ಲಿ. ಮಂಡ್ಯದಲ್ಲಿ ಭೂಕಂಪ ಆಗಿದ್ದು ಗೊತ್ತಾ? ಅದು ಹೇಗೆ ಭೂಕಂಪ ಆಯ್ತು ಅಂತಂದ್ರೆ, ಒಂದು ರೈಲು ಈ ದಿಕ್ಕಿಂದ ಈ ದಿಕ್ಕಿಗೆ ಹೋದಂತ ಶಬ್ದ ಬಂದು ಕೆಳಗಡೆ ಬಿದ್ದೋಗಿದೆ. ಇದೇನು ಹೀಗಾಯ್ತಲ್ಲ ಅಂತ ಹೊರಗಡೆ ಎಲ್ಲ ಬಂದಿದ್ದಾರೆ ಊರೆಲ್ಲ ಹೊರಗಡೆ. ಏನಾಯ್ತು ಅಂತ ಒಂದು ಅರ್ಧ ಗಂಟೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಆಮೇಲೆ ಅರ್ಥ ಆಯ್ತು ಅಂತ ನನಗೆ ಭೂಕಂಪ ಆಯ್ತು ಅಂತ. ಮರಣ ಕಡೆಗೆ ಬಂತು ಭೂಕಂಪ ಯಾಕೆ ಆಯ್ತು ಅಂತ. ಅಲ್ಲೊಂದು ಊರಿದೆ, ಅಲ್ಲಿ ಭೂಮಿ ತುಂಬಾ ಇದರಲ್ಲಿದೆ, ಅಲ್ಲಿ ಭೂಕಂಪ ಆಯ್ತು. ಅಲ್ಲಿ ನಮ್ಮಲ್ಲಿ ಒಬ್ರು ಮೇಷ್ಟ್ರಿದ್ರು, ಯಾವಾಗಲೂ ದೇವ್ರ ಕಥೆಗಳು. ಸದಾಶಿವ ಅಂತ. ನಾನು ಅದನ್ನ ಅವ್ರಗಳಿಗೆ ಯಾವಾಗ ನಮ್ಮಿಂದು 7-8 ಪ್ರಸಂಗಗಳಲ್ಲಿ ಆ ದೇವರನ್ನ ಹೆಂಗೆ ಸೃಷ್ಟಿ ಆಗುತ್ತೆ ಅಂತ ತೋರಿಸಿದೆ. ಅವರಾಗಿರೋ ಕಥೆಯನ್ನ ನೈಜ ಘಟನೆ ಕೇಳಿದ್ರೆ ಕೇಳ್ತೇನೆ. ಎಲ್ಲೆಲ್ಲ ದೇವುಗಳವೆ? ನಿಮಗೆ ಯಾವುದೇ ದೆವ್ವ ಕಾಣಿಸ್ಬೇಕಾದ್ರೆ ಒಂದು ತೆರೆ ಇರಬೇಕು. ತೆರೆ ಯಾವುದು? ಒಂದು ಗುಡ್ಡ ಆಗಿರ್ಬೋದು, ಇನ್ನೆಲ್ಲ ಒಂದು ಮೆದೆ ಆಗಿರ್ಬೋದು, ಒಂದು ಮರದ ಕಾಡಿನ ಇದಾಗಿರ್ಬೋದು. ಇಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ದೆವ್ವ ಕಾಣಿಸ್ತದೆ. ಬಾಂಬೆಯಿಂದ ಒಂದ್ಸಲ ಹೇಳ್ದ, ಇಲ್ಲೇ ಅವನು ಹೆಂಡತಿ ಊರಿಗೆ ಬರಗೂರು ಬೆಳಗಿಲ್ಲ ಬರಗೂರು ನೆನ್ಪೋಷ್ಟಿದ್ರೆ ఎవరన్నదా ಅದನ್ನ ನಾನು ಹೇಳಿದೆ ನನಗೆ ಹೇಗೆ ಅಂತ. ಈ ಕೈಮಸಿ ಹೇಳಿದ್ರು, ಅದು ಒಂದು ಪ್ರಯೋಗ ಮಾಡಿದೆ. ನೀರು ಕುಡಿಯಕ್ಕೆ ಹೋಗಿದ್ದಾನೆ, ಹಳ್ಳಕ್ಕೆ ಅರ್ಧ ಇದು ಅರಗತ್ಲು ಮಧ್ಯಾಹ್ನ ಅರಗತ್ಲು. ಯಾಕೆಂದ್ರೆ ವಿಪರೀತ ಮರದ ದಟ್ಟಣೆ. ಹೋಗಿ ಹಳ್ಳದಲ್ಲಿ ನೀರನ್ನು ಕುಡಿತಾನೆ. ಆ ಕುಡಿತಾ ಇರ್ಬೇಕಾದ್ರೆ ಒಂದು ಓದಿಕೆ ಅಂತ ರಿಫ್ಲೆಕ್ಟ್ ಆಗ್ಬಿಟ್ಟಿದೆ, ಕೈ ನೀರೊಳಗಡೆ ರಿಫ್ಲೆಕ್ಟ್ ಆಗ್ಬಿಟ್ಟಿದೆ. ಇವರು ಕುಡಿಯೋಣ ನೀರ, ಅದು ರಿಫ್ಲೆಕ್ಟ್ ಆದಾಗ ಹೊಟ್ಟೆ ಒಳಗೆ ಹೋಯ್ತು ಅಂತ ಭಾವಿಸ್ಬಿಟ್ಟು ನಾವು ಹೊಟ್ಟೆ ಒಳಗೆ ಹೋಯ್ತು. ಯಾವ್ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದು ಅಂತಂತಂದ್ರೆ ಅದನ್ನ ಹೇಳಂಗಿಲ್ಲ. ಹಾಸನ ಆಯ್ತು, ಮೈಸೂರು ಆಯ್ತು, ಬೆಂಗಳೂರು ಆಯ್ತು, ಹೊಟ್ಟೆ ಒಳಗೆ ಐತೆ. ಆಮೇಲೆ ನಾನು ಹೇಳಿದೆ ಅವ್ರ ಅಪ್ಪನಿಗೆ, ಅಂದ್ರೆ ನಮ್ಮ ಮಾವನಿಗೆ, ರೇ ಯಾಕ್ರೆ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ದೀರಿ, ಅಲ್ಲಿ ಐತೆ ಅವನ ಹೊಟ್ಟೆ ಒಳಗೆ, ನಾನು ಅದನ್ನ ಕರ್ಕಿಸ್ತೀನಿ. ಆಗ ಶುರು ಹೋಗುತ್ತೆ. ಆಮೇಲೆ ಕೇಳಿದೆ, ಎಲ್ಲಿ ಹೋಯ್ತಪ್ಪ, ಹೆಂಗ್ ಹೋಯ್ತು ಹೊಟ್ಟೆ ಒಳಗೆ? ಒಂದು ವರ್ಷ ಅಲ್ದರದ ಹಾಸ್ಪಿಟ್ಲಿಗೆ. ಆಗ ಹೇಳ್ದ, ಹಳ್ಳ ಇದೆಯಲ್ಲ ದೊಡ್ಡಳ್ಳ, ನೀರು ಕುಡಿದಕ್ಕೆ ಹೋದಾಗ ದನ ಮೆಟ್ಟು ಕಟ್ಟಿ ನೀರು ಕುಡಿತಾ ಇದ್ರೆ ಅಟ್ಟಂತ ಬಿದ್ದು ಹೊಟ್ಟೆ ಒಳಗೆ ಹೋಗ್ತದೆ. ಒಂದು ಓದಿಕೆ ಅಂತ ಹೊಟ್ಟೆ ಒಳಗೆ ಹೋಗಿ ಸಾಧ್ಯವಾ? ಮುಗ್ಕೊಂಬಿಟ್ಟಿದ್ದಾನೆ ಹೋಯ್ತು ಅಂತ. ಸರಿ, ಹೋಗೋಣ, ಅದೇ ಜಾಗದಲ್ಲಿ ಶುರು ಮಾಡಬೇಕು. ಇಲ್ಲ ಅದೇ ಜಾಗಕ್ಕೆ ಕರ್ಕೊಂಡೋಗಿ ಓದಿಕೆ ಅಂತ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದೇ ಜಾಗದಲ್ಲಿ ಇಲ್ಲಿ 3 ಬಕ್ಸೆ ನೀರು ಕೊಡಿದ್ರೆ ಅದು ಬಿದ್ದೋಗ್ತದೆ ಅಂತ ಹೇಳಿದೆ. ಆ ಬಕೆಟ್ ನೀರು ಕುಡಿತಾ ಇದ್ದಾರೆ. ಅದೇ ಟೈಮ್ ಅರಗತ್ಲೆ ಮರಗಾಡು ಬಿಟ್ಟೆ ಅಂತ ಹಿಂಗ್ ಇಟ್ಕೊಂಡಿದ್ದಾವ ಹೊಟ್ಟೆ ಒಳಗಡೆ ಇಷ್ಟು ದಿವಸ. ಒಬ್ಬೊಬ್ಬ ಎಷ್ಟು ಬಾಳ ತೋರಿಸ್ತು. ಇದೇ ಕಣೆ
ಎಷ್ಟು ಹಿಂಸೆ ಕೊಟ್ಟಿದೆ. ಕರೆಕ್ಟ್ ಇದೆ, ಹೆಚ್ಚು ಹೆಚ್ಚು ಹೀಗೆ ನೋಡಿ ಸತ್ಯವಾಗಿ ನಾನು ಹೇಳ್ತೇನೆ. ಈ ದೇವ ಸೃಷ್ಟಿಸ್ತೆ ಅಂತ ಹೇಳಿದ್ದ ಎಲ್ಲ ಹೇಳಿದ್ರೆ ಎಲ್ಲೆಲ್ಲಿ ಹೋಗಿ ಅದೇ ಒಂದು ಒಪ್ಪಿದೆ. 3 ತಾಲೂಕು ಕೂಡ ಜಾಗ ಅದು, ಮದ್ದೂರು, ನಾಗಮಂಗಲ, ಕುಣಿಗಲ್ 3 ಕೂಡ ಜಾಗ ಅದು. ಯಾರೋ ಒಂದ್ಸಲ ಯಾರೋ ಫಲ ಮಾಡ್ಬಿಟ್ರು. ಒಂದ್ಸತಿ ಶವ ಈ ಕಡೆಗೆ ಬರೋದು, ಇನ್ನೊಂದ್ಸತಿ ಶವ ಆ ಕಡೆಗೆ ಬರೋದು. ಯಾಕೆ ಅಂತಂದ್ರೆ ಪೊಲೀಸರಿಗೆ ನಮ್ಗೆ ಯಾಕೆ ತಲೆನೋವು ಅಂತ ಡಾಕ್ಟರ್ ಕೊಡೋದು ಆ ಕಡೆಗೆ, ಆ ತಾಲೂಕು ಸೇರಿದ್ದು ಅಂತ ಅವ್ರಿಗೆ ಕೊಡೋರು. 3 ಗಡಿಯೋದು 3 ತಾಲೂಕಿಗೂ. ನನ್ಗೆ ಹೇಳೋರು ಬಾಯಿ ಮಕ್ಕು ಹೋಗ್ಬೇಡಿ ತಲೆ ಹೊಡಿತಾರೆ ಅಂತ. ಅವ್ರವ್ರು ಕೇಳ್ಕೊಂಡು ಎಲ್ಲಿರ್ತೀವೋ ನಿಮ್ಮೂರಲ್ಲಿ ಅಂತ ಕೇಳಿದ್ರು. ಒಂದು ದಿವಸ ಸ್ಕೂಲಿಂದ ಹಾಸ್ಟೆಲ್ಗೆ ಹೋಗ್ತಾ ಇದ್ದೆ. ಕಟ್ ಅಂತ ನೋಡಿದ್ರೆ ಇಟ್ರಲ್ಲಿ ಹೋಗ್ಕೊಂಡು ಉದ್ದಕ್ಕೆ ನಿಂತಿತ್ತು. ಅವ್ರು ಹೇಳ್ಬೇಕಾಗ್ತದೆ ಹೋಯ್ತೆ ಅಂದ್ಬಿಟ್ಟು ನಿಧಾನ ನೋಡಿದೆ. ಲೈಟ್ ಕಂಬ. ಅಂದ ಮೇಲೆ ಮನಸ್ಸೇ ಕಾರಣ ದೆವ್ವ ಕಂಡುಹಿಡಿಯಕ್ಕೆ ಅಂತ ಆಮೇಲೆ ಅವ್ರು ಹೇಳಿದ ಪ್ಲೇಸ್ ಎಲ್ಲ ವಾಚ್ ಮಾಡ್ತಾ ಇದ್ದೆ. 1 ಗಂಟೆಯಲ್ಲಿ ಎಚ್ಚರ ಆಗ್ತದೆ ಕೆಲಸ ಶುರುಕ್ಕೆ. ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಪೂರ್ವ ತಿರುಗಿ ನೋಡಿದ್ರೆ ಅಲ್ಲೊಂದು ರೋಣಗಲ್ಲಿತ್ತು ಕಣ. ಕರ್ರಗೆ ಅದ್ರ ಮೇಲೆ ಕೂತಿತ್ತು ದೇವ. ಸುಮಾರು ಹೊತ್ತು ನೋಡಿದೆ, ಅಲ್ಲೇ ಕೂತಿತ್ತು ದೇವ. ಸಾಧ್ಯ ನಾನಂತೂ ಪಕ್ಕ ನಂಬಿರೋ ದೇವಿಲ್ಲ ಅಂತ. ಹೇಗೆ ಸಾಧ್ಯ? ಯಾಕೆಂತಂದ್ರೆ ದೆವ್ವ ಅಂತ ಕರೆ ಬರ್ದಿದ್ದೀನಲ್ಲ, ಅದ್ರಲ್ಲಿ ನಾನು 9ನೇ ಕ್ಲಾಸ್ ಹುಡುಗ ಆಗಿದ್ದಾಗ ಅದ್ರ ಮಾಡಿದ್ದೆ. ಅಂದ್ರೆ ದೆವ್ವ ಎಲ್ಲ ನನಗೆ ಖಚಿತ. ಆವಾಗ ಹಿಂದಕ್ಕೆ ಸರಿದಾಗ ದೆವ್ವ ಎದ್ದೋಯ್ತು. ಸಾಧ್ಯ? ಮತ್ತೆ ಅವಾಗ ಅಲ್ಲಿಗೆ ನಿಂತ್ಕೊಂಡೆ. ಹೇಗೆ ಬಂದು ಆ ರೋಡ್ಗಲ್ಲು ಕೂತ್ಕೋತು. ಆ ಬಿಲ್ಡಿಂಗ್ ಇದೆಯಲ್ಲ, ಆ ಟೂರ್ದಲ್ಲಿ ರೋಡ್ಗಲ್ಲು ಕಣ ಮಾಡಿದ್ರು. ಏನಿದು ಸುತ್ತಲೂ ಯಾರೂ ಇಲ್ಲ. ನಾನು ಹೋದಾಗ ಹೊರಟೋಯ್ತು. ಮತ್ತೆ ಅದೇ ಜಾಗ ಬಂದ್ರೆ ಕೂತ್ಕೋಬೇಕು. ಏನಾಗ್ತಾ ಇದೆ ಇಲ್ಲಿ? ಆಮೇಲೆ ಮತ್ತೆ ಪ್ಲೇಸ್ ಅನ್ನ ಬದಲಾಯಿಸ್ತಾ ಶುರು ಮಾಡಿದೆ. ಬೇರೆ ಬೇರೆ ಕಡೆಗೂ ನಿಂತು ಕಾಣಿಸ್ತಿಲ್ಲ. ಹೇಗೆ ಸಾಧ್ಯ? ಮತ್ತೆ ಅದೇ ಜಾಗ ಬಂದು ನಿಂತ್ಕೊಂಡೆ. ಮತ್ತೆ ಬಂದು ಹುಡುಗನ ಕೂತ್ಕೋದು. ಹೇಗೆ ಇದು? ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ ಪರಿಸರ ಎಲ್ಲನೂ, ತುಂಬಾ ಸೂಕ್ಷ್ಮವಾಗಿ. ಆಮೇಲೆ ನನಗೆ ಗೊತ್ತಾಗಿದ್ದೇನಂದ್ರೆ, ನಾನು ನಿಂತಿರೋ ಜಾಗ ಇದೆಯಲ್ಲ, ಕಪ್ಪೆ ನಿಂತಿದ್ದೀನಿ. ಆದ್ರೆ ನನಗೆ ಗೊತ್ತಿಲ್ಲದಂಗೆ ಬೆಳದಿಂಗಳು ಈ ಬಾಕ್ ಬೀಳ್ತಾ ಇದೆ. ಆ ರಿಫ್ಲೆಕ್ಷನ್ ಈ ನೆರಳೊಳಗಡೆ ಹೋಗಿದೆ. ಇಲ್ಲಿ ಪೂರ್ತಿ ಗೊತ್ತಾಗಬೇಕಾಯ್ತಂದ್ರೆ ನನ್ನೇ ನೆರಳು ಅಂತ. ನಮ್ಮ ತಾತನ ಕಾಲದಲ್ಲಿ ಹೇಗಿತ್ತು ಜನಜೀವನ, ಅವರ ಆಶೋತ್ತರಗಳು ಹೇಗಿತ್ತು, ನಮ್ಮ ಕಾಲದಲ್ಲಿ ಹೇಗಿದೆ, ನಮ್ಮ ಮಕ್ಕಳ ಕಾಲಕ್ಕೆ ಏನಾಯ್ತು? ಭುವನ ಭಾಗ್ಯ, ಸೌಭಾಗ್ಯ 2 ಕಾಲಂದ್ರೆ 120 ಪಾತ್ರಗಳು ಅದ್ರಲ್ಲಿ ಬರ್ತಕ್ಕಂಥದ್ದು. 120 ಪಾತ್ರಗಳು ಬರ್ತದೆ. 1200 ಪೇಜ್ ಇದೆ. ಕಾಲಂತೆ ನಮ್ಮ ತಾತ ಹೇಗೆ ಬದುಕಿದ್ದ, ನಮ್ಮಪ್ಪ ಹೇಗೆ ಬದುಕಿದ್ದ, ನಾವು ಹೇಗೆ ಬದುಕಿದ್ದೀವಿ, ಈಗ ನಮ್ಮ ಮಕ್ಕಳು ಹೇಗೆ ಬದುಕ್ತಾ ಇದ್ದಾರೆ, ಇದು ಸೌಭಾಗ್ಯ, ಅದು ಭುವನ ಭಾಗ್ಯ. ಈ ಭುವನ ಭಾಗ್ಯ ಆಗಿತ್ತು. ಯಾವ ಸೌಭಾಗ್ಯಕ್ಕೆ ಮಾಡಬೇಕು ಇರಬಹುದೇ? ಹೀಗೂ ಇರ್ಬೋದಾ? ನೋಡಲಿ ಹೆದ್ದಾರಿಯ ಆ ರಸ್ತೆಯ ಬಲಬದಿಯ, ನೋಡಲಿ ಆ ಹೆದ್ದಾರಿಯ ರಸ್ತೆಯ ಆ ಬಲಬದಿಯ ಸಾಲು ಸಾಲು ಕಂಗೊಳಿಸಿತಿಹ ತೆಂಗು, ಕಂಗು, ಬಾಳೆ, ಹಲಸು, ಮಾವು
ಇಳೆ, ನಿಂಬೆ, ಸಪೋಟ, ದಾಳಿಂಬ, ಚಕೋಟ ಬನವ. ನೋಡಲೇ ನೋಡು, ಗಮನಿಸಿದೆಯಾ? ಗಮನಿಸಿದೆಯಾ? ತೋಟ ಹಾಡು ಸುರಿದಂತಿಲ್ಲದೆ. ನೋಡು, ಗಮನಿಸಿದೆಯಾ? ತೋಟ ಹಾಡು ಸುರಿದಂತಿಲ್ಲವೇ? ಓ ನೋಡಲಿ, ಅದು ಭವ್ಯ ಬಂಗಲೆಯಲ್ಲವೇ? ಅದು ಭವ್ಯ ಬಂಗಲೆಯಲ್ಲವೇ? ತೆರೆದ ಬಾವಿ, ಮುರಿದ ಪೈಪು, ಮುಕ್ಕಾದ ನೀರಿನ ಟ್ಯಾಂಕು, ರಸ್ಟ್ ಹಿಡಿದ ಟ್ರ್ಯಾಕ್ಟರ್, ಮುರಿದು ಚದುರಿ ಬಿದ್ದಿರುವ ಟೈರುಗಳು, ಪಡೆಬಿದ್ದ ಆ ನೆಲ ಗತವೈಭವ ಸಾರುತ್ತಿರುವುದೇ? ಗತವೈಭವ ಸಾರುತ್ತಿರುವುದೇ? ಹಿಂದೊಮ್ಮೆ ಆ ಬಂಗಲೆ ಗಿಜಿಗುಡುತ್ತಿತ್ತು. ಹಿಂದೊಮ್ಮೆ ಆ ಬಂಗಲೆ ಗಿಜಿಗುಡುತ್ತಿತ್ತು. ಆಳು ಕಾಳುಗಳ ಕಲರವದೊಡನೆ ಕುರುಗಳ ಅಂಬಾ ಕೇಳುತ್ತಿತ್ತು. ಕುರುಗಳ ಅಂಬಾ ಕೇಳುತ್ತಿತ್ತು. ಈಗ ಹೆಂಚು ಹಾರಿವೆ, ರೀಪು ತೀರು ಮುರಿದು ಬಿದ್ದಿವೆ. ಬಿರುಕು ಬಿಟ್ಟ ಆ ಗೋಡೆಯಲ್ಲಿ ಮಿಣುಕು ನಕ್ಷತ್ರ. ಬಿರುಕು ಬಿಟ್ಟ ಆ ಗೋಡೆಯಲ್ಲಿ ಮಿಣುಕು ನಕ್ಷತ್ರ. ಯಾರಿಗರಿಲ್ಲಿ ಇಣಿಕಿಣಿಕಿ ನೋಡುತ್ತಿದೆ? ಯಾರಿಗರಿಲ್ಲಿ ಮನದ ಮನೆಯೊಳಗೆ ಕೇಳುವಂತೆ, ಮನದ ಮನೆಯೊಳಗೆ ಕೇಳುವಂತೆ. ಅರೆಗತ್ತಲು ಮುಂಗೋಳಿ ಕೂಗುತ್ತಿದೆ. ಮುದುಕ ಮುದುಕಿ ಮಗ್ಗಲಾದರು. ಈಗಿನ್ನು ಮಧ್ಯಾಹ್ನ ಕುಂಜನೇಕಿ ಕೂಗುತ್ತಿದೆ. ಮುದುಕ ಕೇಳಿದ, ಈಗಿನ್ನು ಮಧ್ಯಾಹ್ನ ಕುಂಜನೇಕೆ ಕೂಗುತ್ತಿದೆ? ರಾತ್ರಿ ಆಗಬೇಕಲ್ಲವೇ? ಮುದುಕಿ ಹೇಳಿತು. ರಾತ್ರಿ ಆಗಬೇಕಲ್ಲವೇ? ಮುದುಕಿ ಹೇಳಿತು. ಕೊಕ್ಕೆ ಹಿಡಿದು ಕುಳಿತ ಮುದುಕ ಏನನ್ನೋ ಕೆತ್ತುತ್ತಿದ್ದಾನೆ, ಹುಚ್ಚು ಹಿಡಿದವನಂತೆ. ಕೊಕ್ಕೆ ಹಿಡಿದ ಆ ಮುದುಕ ಕೆತ್ತುತ್ತಿದ್ದಾನೆ, ಹುಚ್ಚು ಹಿಡಿದವನಂತೆ. ಅದೆಲ್ಲ ಹಳೆಯ ನೆನಪಿರಬಹುದೇ? ಅದೆಲ್ಲ ಹಳೆಯ ನೆನಪಿರಬಹುದೇ? ಮುದುಕಿ ಸಿಗದ ಏನನ್ನೂ ತಡಕುತ್ತಿದ್ದಾಳೆ. ಮುದುಕಿ ಸಿಗದ ಏನನ್ನೂ ತಡಕುತ್ತಿದ್ದಾಳೆ. ಅದು ಅವಳಿಗೆ ಸಿಗಬಹುದೇ? ಅದು ಅವಳಿಗೆ ಸಿಗಬಹುದೇ? ಮುದ್ದು ಮುದ್ದು ಪಾರಿವಾಳಗಳು, ಮುದ್ದು ಮುದ್ದು ಪಾರಿವಾಳಗಳು ರೆಕ್ಕೆ ಬಲಿತು ದೂರ ದೂರ ಹಾರಿ ಹೋಗಿವೆ. ರೆಕ್ಕೆ ಬಲಿತ ಈ ಪಾರಿವಾಳಗಳು ದೂರ ದೂರ ಹಾರಿ ಹೋಗಿವೆ. ರೈಲು ಶಿಳ್ಳೆ ಹೊಡೆಯುತ್ತಾ ಹೋಗುತ್ತಿದೆ. ರೈಲು ಶಿಳ್ಳೆ ಹೊಡೆಯುತ್ತಾ ಹೋಗುತ್ತಿದೆ. ಅದು ಇವರ ಬದುಕನ್ನ ಅಣಕಿಸುತ್ತಿರಬಹುದೇ? ಅದು ಇವರ ಬದುಕನ್ನ ಅಣಕಿಸುತ್ತಿರಬಹುದೇ? ಈ ಮುದುಕ ಮುದುಕಿ ಬದುಕಿರಬೇಕಾ ಎನ್ನುವೆ? ಹೀಗೂ ಇರಬಹುದಾ? ಪಕ್ಕ ತೋಟದ ಕತೆ. ಸುಖಿಯೇ ಇವ ಸಂತಸಿಯೇ? ಇವನ್ ಸುಖವಾಗಿಯವನ? ಇವನ್ ಸಂತೋಷವಾಗಿಯವನ? ಸೂಟು ಬೂಟು ಧರಿಸಿ ಕೊರಳಿಗೆ ಟೈ ಬಿಗಿದು ಅಂಬಾದಳರ್ ಕಾರನೇರಿ ಹೋಗುತ್ತಿರುವ ಆತನ ನೀನು ಬಲ್ಲೆಯ? ಅವ ಸುಖಿಯೇ ಸಂತಸಿಯೇ? ಅವನ ಬಗ್ಗೆ ನಮಗೆ ತಿಳಿದು ಬಂದಿರುವುದು ಇಷ್ಟು. ಅವನ ಬಳಿ ಕಾರಿದೆ, ಬಂಗಲೆ ಇದೆ,
ಬ್ಯಾಂಕಲ್ಲಿ ಹಣಕಾಸು ವಹಿವಾಟು ಇದೆಯಂತೆ. ಅವನು ಒಳ್ಳೆಯ ನೌಕರಿಯಲ್ಲಿ ಇರುವನಂತೆ. ಅವನಿಗೆ ಸುಂದರಾಂಗಿ ಮಡದಿ ಇರುವಳಂತೆ. ಮಕ್ಕಳೆರಡೆ, ಹೆಣ್ಣೊಂದು ಗಂಡೊಂದಂತೆ. ಅವು ಕಾನ್ವೆಂಟಿನಲ್ಲಿ ಓದುತ್ತಿರುವುದಂತೆ. ಮಡದಿಯೂ ನೌಕರಿ ಹಿಡಿದಿರುವಳಂತೆ. ಇದುವರೆಗೂ ಆತನೆಂದು ಹಾಸಿಗೆ ಹಿಡಿದಿಲ್ಲವಂತೆ. ಆದರೂ ತುಂಬಾ ತುಂಬಾ ಜೀವ ವಿಮೆ ಮಾಡಿಸಿರುವನಂತೆ. ಸಕಾಲದಲ್ಲಿ ಆದಾಯಕರ ಸಲ್ಲಿಸುತ್ತಿರುವನಂತೆ. ನೀರಕರ, ವಿದ್ಯುತ್ ಬಿಲ್ ಇನ್ನಾವ ಕರವೂ ಬಾಕಿ ಇಲ್ಲವಂತೆ. ಸದಾಕಾಲ ವೇಳೆಗೆ ಮಹತ್ವ ನೀಡುತ್ತಿರುವನಂತೆ. ಜಗಳಕ್ಕೆ ಯಾರೊಡನೆಯೂ ಅವನು ನಿಂತಿಲ್ಲವಂತೆ. ಅವನೊಡನೆ ಕೆಲಸಗೆಯುವವರು ಹೇಳುವಂತೆ. ಹಾಗಿದ್ದ ಮೇಲೆ ಅವ ಸುಖಿಯೇ, ಸಂತಸಿಯೇ? ಅವ ಸುಖಿಯೇ, ಸಂತಸಿಯೇ? ಧನ್ಯವಾದಗಳು. ನಾನಿದೆ ನಿಜವಾದ ಸಂತೋಷ ಆಗಿದೆ. ಸಂತೋಷ ಆಗಿದೆ. ಈ ಸ್ಥಳವನ್ನ ಉದಾರವಾಗಿ ಬಿಟ್ಟುಕೊಟ್ಟು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನೆರವೇರಿಸುವ ಕಾರಣಕರ್ತರಾಗಿರ್ತಕ್ಕಂಥ ಲೋಕೇಶ್ ದಾಸ್ ಸರ್ ಅವರೇ, ಮಾನಸಿಕ ತುಮುಲವನ್ನ ಬಿಡಿ ಬಿಡಿಯಾಗಿ ಬಿಡಿಸಿ ಕಾದಂಬರಿಯ ಒಳಗೆ, ನಾಟಕದ ಒಳಗೆ ಹೇಗೆ ಮನಸ್ಸನ್ನು ವಿಶ್ಲೇಷಣೆ ಮಾಡಿದೆ ಎಂಬ ಸಂಗತಿಯನ್ನು ತಿಳಿಸಿಕೊಡುವುದರ ಜೊತೆಗೆ ಸಮಕಾಲೀನ ಸಮಸ್ಯೆಗೆ ಸರಳವಾಗಿ ಕನ್ನಡಿ ಹಿಡಿದ ಡಾಕ್ಟರ್ ಪ್ರಶಾಂತ್ ಸರ್ ಅವರೇ, ಜಯಂತಿ ಚಂದ್ರಶೇಖರ್ ಮೇಡಮ್ ಅವರೇ, ಪ್ರೇಮ ಪ್ರಶಾಂತ್ ಅವರೇ, ಕವಿ ನಂಜುಂಡಯ್ಯನವರೇ, ಮುದ್ದು ಮಕ್ಕಳಾದ ಪ್ರಣತಿ, ಪ್ರಜ್ಞಾ ಹಾಗೂ ನನ್ನೆಲ್ಲ ಬಂಧುಗಳು, ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ನಡೆಯುವುದು ಬಹಳ ಅಪರೂಪ. ಅಲ್ಲಿ ಯಾರನ್ನೋ ಒಬ್ಬಳ ಡ್ಯಾನ್ಸ್ ಮಾಡಕ್ ಕರ್ಕ ಬಂದಿದ್ದೀವಿ ಅಂದ್ರೆ ಜನ ಮುಗಿ ಬೀಳ್ತಾರೆ. ಅಲ್ಲಿ ಎಲ್ಲೋ ಒಂದು ಹೆಂಡರ ಅಂಗಡಿ ಹತ್ರ ಬಾಡೂಟ ಅದೇ ಅಂತ ಅಂದ್ರೆ ಪ್ರಜ್ಞೆಯಿಂದಲೇ ಬರ್ತಾರೆ. ವೈಚಾರಿಕ ವಿಚಾರಗಳು, ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ, ನಾವೆಲ್ಲ ಕೂಡಿ ಹಂಚಿಕೊಳ್ಳೋಣ. ನಮ್ಮ ಪುರೋಭಿವೃದ್ಧಿ, ನಿಮ್ಮ ಪುರೋಭಿವೃದ್ಧಿ, ನಮ್ಮೆಲ್ಲರ ಪುರೋಭಿವೃದ್ಧಿ ಇಲ್ಲಿ ಅಡಕವಾಗಿದೆ ಅಂತ ಹೇಳಿದ್ರೆ ಯಾರ ತಲೆಗೂ ಹೋಗಲ್ಲ. ಯಾಕೆ ಅಂತಂದ್ರೆ ಕಾಲಾಯ ತಸ್ಮೈ ನಮಃ. ಕಾಲ ಕೆಟ್ಟೋಗಿಲ್ಲ. ಆ ಕಾಲದ ಮನೋಧರ್ಮ ಇದೆಯಲ್ಲ, ಅದು ಕೆಟ್ಟೋಗಿದೆ. ವಾಸ್ತವವಾಗಿ ಇಂತಹ ಕೆಲಸಗಳಾಗಬೇಕು. ಸಂಸ್ಕೃತಿಯನ್ನು ಬಿತ್ತತಕ್ಕಂತಹ ಕೆಲಸ ಆಗಬೇಕು. ನಮ್ಮ ಮುದ್ದು ಮಕ್ಕಳಿಗೆ ಬಾಲ್ಯದಿಂದಲೇ ನಾವು ಸಂಸ್ಕೃತಿಯನ್ನು ಕಲಿಸಬೇಕು. ಶಾಲೆಗಳಲ್ಲಿ ಏನಾಗಿದೆ, ಮೊದಲೆಲ್ಲ ನೀತಿಗೆ ಅಂತ ತರಗತಿ ನೀಡ್ತಾ ಇದ್ದೆವು. ಆ ಮಾಸ್ಟರ್ ಬಂದಂಥವ್ರು ಒಂದು ಕಥೆಯನ್ನು ಹೇಳೋರು. ಗಾಂಧೀಜಿ ಕಥೆ ಹೇಳೋರು, ಅಂಬೇಡ್ಕರ್ ಕಥೆ ಹೇಳೋರು, ಭಗವಾನ್ ಬುದ್ಧನ ಕಥೆ ಹೇಳೋರು, ರಾಮಕೃಷ್ಣ ಪರಮಹಂಸರ ಕಥೆ ಹೇಳೋರು, ಸ್ವಾಮಿ ವಿವೇಕಾನಂದರ ಕಥೆಯನ್ನು ಹೇಳೋರು. ಇದರ ಜೊತೆಗೆ ವಿಜ್ಞಾನಿಗಳ ಕಥೆ ಹೇಳೋರು, ಥಾಮಸ್ ಆಲ್ವಾ ಎಡಿಸನ್ ಕಥೆ ಹೇಳೋರು, ಲಾರ್ಡ್ ರಾಸ್ ಕಥೆ ಹೇಳೋರು, ಲೂಯಿ ಪಾಶ್ಚರ್ನ ಬಗ್ಗೆ ಕಥೆ ಹೇಳೋರು. ಹಾಗೆ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳ್ತಕ್ಕಂಥ ಕಾದಂಬರಿ ಇತ್ತು. 3 ಕಾದಂಬರಿ ಇರ್ತಿತ್ತು ಹೈಸ್ಕೂಲಲ್ಲಿ. 8ಕ್ಕೆ 3, 9ಕ್ಕೆ 3, 10ಕ್ಕೆ 3 ಪುಟ್ಟ ಕಾದಂಬರಿಗಳು. ಅಲ್ಲಿ ಜೀವನ ಮೌಲ್ಯವನ್ನು ಕ್ಲಾಸಲ್ಲಿ ಹೇಳುವುದರ ಜೊತೆಗೆ
ನೈತಿಕ ತರಗತಿಯಲ್ಲಿ ಹೇಳ್ತಾ ಇದ್ರು. ಅದನ್ನೆಲ್ಲ ಸರ್ಕಾರ ಕಿತ್ತು ಹೋಗೋದು, ಇಷ್ಟಿಷ್ಟು ಮಾಡಾಕ್ಬಿಟ್ಟು ಪುಸ್ತಕ. ಅವನಿಗೆ ಬೇಕಾಗಿರೋದು ಅಂಕಗಳು ಅಷ್ಟೇ, ಮೌಲ್ಯಗಳಲ್ಲ. ಇಂತಹ ಸಂದರ್ಭದಲ್ಲಿ ಈ ಸ್ನೇಹ ಬಳಗ ಅಂತಹ ಕೆಲಸಕ್ಕೆ ಕೈ ಹಾಕಿದೆ. ಜ್ಞಾನದ ನಾನಾ ಶಾಖೆಗಳಲ್ಲಿ ಪರಿಣಿತರನ್ನ, ಬಲ್ಲವರನ್ನು ಕರೆಸಿ, ಎಲ್ಲ ಕ್ಷೇತ್ರ, ಯಾವುದೇ ಕ್ಷೇತ್ರ ಆಗ್ಬೋದು, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ವಿಜ್ಞಾನ, ಮನಃಶಾಸ್ತ್ರ, ಎಲ್ಲ ಸಂಗತಿಯನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಿ ಅಂದರೆ ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಿಶೇಷವಾಗಿ ಈ ಮಕ್ಕಳ ಬಗ್ಗೆ ಬಹಳ ಅಭಿಮಾನ ಬರುತ್ತೆ. ನಾನು ಅದಕ್ಕೆ ಹೆಸರು ಕೇಳಿ ಬರೆಸ್ತೇನೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವಕಾಶ ಸಿಗ್ತಾ ಇವರಿಗೆ ಸನ್ಮಾನ ಮಾಡಬೇಕು ಅಂತ ನನ್ನ ತಲೆ ಇರುತ್ತೆ. ಅದಕ್ಕೆ ಹೆಸರು ಕೇಳಿದ್ದು ನಿಮ್ಮ. ಕಾವ್ಯವನ್ನ ಕಟ್ಟುವುದು ಸುಲಭದ ಕೆಲಸ ಅಲ್ಲ, ಛಂದೋಬದ್ಧವಾಗಿ ಕಳಿಸೋದು ಇನ್ನೂ ದೊಡ್ಡ ಕಷ್ಟದ ಕೆಲಸ. ಅವರ ಛಂದಸ್ಸನ್ನು ಹೇಳ್ತಾ ಇದ್ದಾಗ ಇದು ಈ ಛಂದಸ್ಸು, ಈ ಛಂದಸ್ಸು, ಈ ಛಂದಸ್ಸು ಹೇಳ್ತಾ ಇದ್ದಾಗ ನನಗೆ ವೆಂಕಟಾಚಲ ಶಾಸ್ತ್ರಿಗಳು ನಮಗೆ ಇದನ್ನ ಹೇಳ್ತಾ ಇದ್ರಲ್ಲ, ಅದೆಲ್ಲ ನೆನಪಿಗೆ ಬರ್ತಾ ಇತ್ತು. ಸಜ್ಜರ, ಮಹಾಸಜ್ಜರ, ಮಥೇವ ವಿಕ್ರೀಡ, ತಾರ್ದೂಲ ವಿಕ್ತ, ಯಮಾತಾರ ಮಾತಾರ ರಾಜಭಾ ಜಭಾನ ಭಾರಸ ನಸಲಸಲಗಂ. ವೃತ್ತದ ಪರಿಚಯವನ್ನ ಹೀಗೆ ಮಾಡಿಕೊಡ್ತಾ ಇದ್ದಾರೆ. ಆ ವೃತ್ತಗಳಲ್ಲಿ ಇವರು ತಮ್ಮ ಕಾವ್ಯ ಪ್ರತಿಭೆಯನ್ನ, ವ್ಯಕ್ತಿತ್ವವನ್ನು ಗುರುತಿಸಿದ್ರು ಅಂತಂದ್ರೆ ನಿಜಕ್ಕೂ ಅಭಿನಂದನ. ಮುಂದೆ ಇವರಿಗೆ ಉಜ್ವಲವಾದ ಭವಿಷ್ಯ ಇದೆ. ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಕೇಳ್ತಾರೆ. ನಂಜುಂಡಯ್ಯನವರು ಅವರ ನೋವನ್ನ ಹೇಳ್ಕೊಂಡ್ರು, ಒಂದು ಜನಾಂಗದ ನೋವನ್ನು ಹೇಳ್ಕೊಂಡ್ರು. ನೋಡಿ, ಇದೇ ಕಾವ್ಯದ ತಾಕತ್ತು. ಕಾವ್ಯದ ತಾಕತ್ತು ಏನಪ್ಪಾ ಅಂತಂದ್ರೆ ಇದೆ ನೋಡಿ. ಒಂದೊಂದು ವಯೋಮಾನದಲ್ಲಿ ಒಂದೊಂದು ಮನಸ್ಸನ್ನು ಆಕರ್ಷಿಸ್ತದೆ. ಕಾಲೇಜು ಹುಡುಗರ ಮುಂದೆ ಯಾವುದನ್ನು ಹಾಡಬೇಕು, ಮಧ್ಯಮ ಇವ್ರ ಮುಂದೆ ಯಾವುದು ನೋಡಿ. ಆ ಚಿಕ್ಕ ಮಕ್ಕಳನ್ನ ಓರ ಮುಂದೆ ಏರು ಕಟ್ಟಿ ದಾರಿಯಲ್ಲಿ ಹೋಗುವಾಗ ನಸುಬಾಗಿ ನಗುವಳು ನನ್ನೊಳಗೆ, ನೀರಿಗೆ ಬರುವಳು ನನ್ ಬೆಳಗ್ಗೆ, ನಸುಬಾಗಿ ನಗುವಳು ನನ್ನೊಳಗೆ, ನನ್ನೊಳಗೆ, ನನ್ನೊಳಗೆ. ಆ ವಯೋಮಾನಕ್ಕೆ ಸಂಬಂಧಪಟ್ಟದ್ದು. ಹದಿಹರೆಯದ ಪ್ರೀತಿ ಮುಂಗಾರು ಮಳೆಯಂತೆ, ಮುಂಗಾರು ಮಳೆಯಂತೆ. ಹದಿಹರೆಯದ ಪ್ರೀತಿ ಮುಂಗಾರು ಮಳೆಯಂತೆ, ಮುಂಗಾರು. ನಡುಹರೆಯದ ಪ್ರೀತಿ, ನಡುಹರೆಯದ ಪ್ರೀತಿ, ಬೆದೆ ಬಂದ ನೆಲಕ್ಕೆ ಹದವರಿತ ಮಳೆಯಂತೆ, ಬೆದೆ ಬಂದ ನೆಲಕ್ಕೆ ಹದವರಿತ ಮಳೆಯಂತೆ. ಆ ಮುಪ್ಪಿನ ಪ್ರೀತಿಯದು ಸುರಿವ ಸೋನೆ ಆಷಾಢದ ಗಿಳಿಯಂತೆ, ಸುರಿವ ಸೋನೆ ಆಷಾಢದ ಗಿಳಿಯಂತೆ. 40 ವರ್ಷದಿಂದ ಈ ಹೇಳಿದ್ನಲ್ಲ ಆ ಕವನ ಬರೆದಿದ್ದೆ. ನಾನು ಬರೆದು ಒಂದು ಚುಟಕ ಜೀವನವನ್ನು ದರ್ಶಿಸಿದೆ. ಇಲ್ಲಿ ಅದ್ಭುತವಾಗಿ ಎಲ್ಲರೂ ಚುಟಕಗಳನ್ನು ಹೇಳಿದ್ರು. ನೋಡಿ, ಚುಟಕ ಹೇಗಿರಬೇಕು ಅಂತ, ಚುಟಕ ಹೇಗಿರಬೇಕು ಆ ಹೇಳ್ತಕ್ಕಂಥ ಅಭಿವ್ಯಕ್ತಿ ಅಷ್ಟೇ ಮುಖ್ಯ. ಕವನವನ್ನು ಓದಬೇಕಾದ್ರೆ, ಹಾಡಬೇಕಾದ್ರೆ ಓದದೇ ಒಂದು ಧಾಟಿ. ನಾನೀಗ ಓದಿ ತೋರಿಸಿದೆ ನೋಡಿ, ಹೀಗೆ ಹೀಗೆ ಅದು ಜೀವ ತುಂಬಿ ಹೃದಯವನ್ನು ತಟ್ಟಬೇಕು. ಅದು ಕವನದ ತಾಕತ್ತು. ನೀವೆಲ್ಲ ಪ್ರಯತ್ನ ಪಟ್ಟಿದ್ದೀರಿ. ಇವರಂತೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆಂತಂದ್ರೆ ಆ ಛಂದಸ್ಸಿಗೆ ಅಳವಡಿಸಿ, ಬೇರೆ ಬೇರೆ ಛಂದಸ್ಸಿದೆಯಲ್ಲ ಅದಕ್ಕೆ ಅಳವಡಿಸಿ ಕವನ ಕಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅಷ್ಟು ಸುಲಭ ಅಲ್ಲ. ಛಂದಸ್ಸಿಗೆ
ಅನುಗುಣವಾಗಿ ಅಲಂಕಾರ ಬದ್ಧವಾಗಿ ಹೇಳೋದು ಅಷ್ಟೊಂದು ಸುಲಭ ಅಲ್ಲ. ಅವರು ಬಹಳ ಸೊಗಸಾಗಿ ಆಗ್ತಿದ್ರು. ಅದಕ್ಕೆ ನಾನು ಎಲ್ಲ ನೋಡಿದೆ, ಅದು ಯಾವ ಛಂದಸ್ಸು, ಅದರ ಮಾತ್ರಾಗಣ ಎಷ್ಟು, ಅಕ್ಷರಗಳನ್ನು ಮಾತ್ರಾಗಣನು ಅದನ್ನು ಸರಳವಾಗಿ ಹೇಳ್ತಾ ಬಂದರು. ಬಹಳ ಚೆನ್ನಾಗಿತ್ತು. ಇದಕ್ಕೆ ಪ್ರತಿಭೆ ಅನ್ನೋದು ಯಾರೊಬ್ಬರು ಸೊತ್ತಲ್ಲ, ಸಾಧಕನ ಸೊತ್ತು. ಅದು ಯಾರು ಸಾಧನೆಯನ್ನು ಮಾಡ್ತಾ ಹೋಗ್ತಾನೆ ಅವನಿಗೆ ಉಳಿಯುತ್ತೆ. ಸಾಧಕನ ಸೊತ್ತು. ಈ ಮಕ್ಕಳು ಕೆಲಸ ಮಾಡಿದ್ದಾರೆ. ನಮ್ಮ ಗಿರೀಶ್ ಅಂತೂ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ, ತುಂಬ ಸಂತೋಷ. ಅವರೇ ಕರ್ಕೊಂಡು ಬಂದಿದ್ದು ನನಗೆ ಇಲ್ಲಿದ್ರೆ ಬರ್ತಿರ್ಲಿಲ್ಲ, ನನಗೆ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಕೇಳಿದೆ, ಆಮೇಲೆ ನಾನು ಸೇರಿಸ್ಕೊತಾರೋ ಇಲ್ಲೋ ಅಂತ ನಂಗೊಂದು ಡೌಟು. ಯಾಕೆ ನೀವು ಮುದ್ಕೆ ಏನು ಹೇಳ್ತಾನೆ, ಬಂದು ಓಂಕಾರ ಹೇಳ್ತಾನೆ ಅಂತ ಎಲ್ಲ ಅಂದ್ಬಿಟ್ಟವರು. ಓಕೆ, ನಾನು ಮೇಡಮ್ಗೆ ಫೋನ್ ಮಾಡಿ ಕೇಳಿದೆ, ಅಮ್ಮ ನಾನು ಬರ್ಬೋದಾ, ನನ್ನ ಸೇರಿಸ್ಕೊತೀರಾ ಅಂತ. ಖಂಡಿತ ಬನ್ನಿ, ಸೇರಿಸ್ಕೊತೀವಿ ಬಂದು. ತುಂಬ ಸಂತೋಷ. ಎಲ್ಲ ವಯೋಮಾನದಲ್ಲಿದ್ದೀರಿ, ಆ ಒಂದು ಮನಸ್ಸಲ್ಲಿದ್ದೀರಿ. ಒಂದು ಮನಸ್ಸು ಅದು ಬಹಳ ಮುಖ್ಯ. ಒಂದು ಮನಸ್ಸು ಇರ್ತಕ್ಕಂಥದ್ದು. ಅದ್ಭುತವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದೀರಿ. ಇದು ಶಾಶ್ವತವಾಗಿ ನಡ್ಕೊಂಡು ಹೋಗಿ. ಹಾಸನದಲ್ಲಿ ಎಷ್ಟೋ ಮಾಡಿದ್ದಾರೆ, 500-600 ಎಷ್ಟೋ ಮಾಡಿದ್ದಾರೆ. ಹಾಗೆ ಇದು 48ನೇ ಕಾರ್ಯಕ್ರಮ. 48 ಕಾರ್ಯಕ್ರಮ ಸುಮ್ಮನೆ ಆಗಲಿಲ್ಲ. ಅದು ಬಹಳ ಕಷ್ಟ ಇದೆ. ಅವ್ರು ಹೇಳಿದ್ರು 2 ಜನ 3 ಜನ ಬಂದು ನಾವು ನಿಲ್ಲಿಸಲ್ಲ ಅಂತ. ಅದೇ ನಿಜವಾದ ಸಾಧಕನ ತಾಕತ್ತು. ಯಾರು ಬರಲಿ ಬಿಡಲಿ, ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು. ಒಂದ್ಸಲ ಭಾಷಣ ಮಾಡಕ್ಕೆ ಹೋಗಿದ್ರು, ನಾನು ಅವರು ಇಬ್ಬರೇ ಚೆನ್ನಾಗ್ಬಿಟ್ಟು ಒಂದು ಸಂತ ಮೇಲೆ ಬಿಡಿಸ್ಬಿಡ್ಕೊಂಡಲ್ಲಿ ಶಾಮಿಯಲ್ಲಿ ಹಾಕಿದ್ದು. ಒಬ್ಬರೂ ಬರಲಿ, ನಾವಿಬ್ರೇ ಅವ್ರು ಭಾಷಣ ಮಾಡೋಕೆ ನಾನು ಕೂತ್ಕೊಂಡು ಕೇಳಿದ್ರು. ಹೊರಗಡೆ ಯಾರು ಬರೋದ್ರಿ, ಸುಮ್ಮ ಕೂತ್ಕೊಂಡೇನ, ಯಾರು ಬರ್ತಾರೋ ಬಿಡ್ತಾರೋ ನೀನು ಕೂತ್ಕೊಂಡು ಕೇಳು, ನಾನು ಹೇಳ್ತೀನಿ ಅಂತ ಒಬ್ಬಂದೇ ಶುರು ಮಾಡಿದ್ರು. ಹಿರೇಳಿ ಚೆನ್ನಾಗಿಡ್ರು. ರೈತರ ಸಂಘ ಕಟ್ಟಬೇಕಾದ್ರೆ ನಾನು ಕೂತ್ಕೊಂಡು ಒಬ್ಬನೇ ಕೇಳ್ತಾ ಇದ್ದೆ ಸುಮ್ಮನೆ. ಆಮೇಲೆ ಒಂದು ಎಬ್ಬರಿಗೆ ಅನಿಸ್ತಿದ್ದು, ಯಾವನ ಹುಚ್ಚ ಏನೋ ಹೇಳ್ತಾವ್ರೆ, ಯಾವನ ಕೂತ್ಕೊಂಡವ್ರ ಅಂತ ಒಂದು 4 ಜನ ಏನ್ ನಡೀತದೆ. ಒಂದು 4 ಜನ ಬಂದು ಕೂತ್ಕೊಂಡು ಕೇಳ್ಕೊಂಡು ಹೋಗೋದು. ಅದು ಯಾಕೆ ಒಂದು 4 ಜನ ನಾನು ಕೂತಾರಲ್ಲ, ಬರಲ್ಲ ಅದೇನು ನೋಡೋದು. ಹಂಗೆ ಮ್ಯಾಚ್ ಒಂದು 500 ಜನ ಬಂದ್ಬಿಟ್ರು. ಒಂದು ಅರ್ಧ ಗಂಟೆ ಹೊರಗಡೆ ಚೆನ್ನಾಗ್ಬಿಟ್ಟದ ನಾನು ಕತೆ ಹೇಳ್ತಾ ಇರೋದು. 40 ವರ್ಷದ ಹೆಂಗಿದ್ರು ರೈತ ಸಂಘ ಕಟ್ಟುವಾಗ ನಾವು ಕೊಟ್ಟಂತ ಗೋಡೆ ಬಗ್ಗೆ. ಆದ್ರೆ ನೀವು 3 ಜನ ಇದ್ರೂ ನಾವು ಕಾವ್ಯವಚನ ಮಾಡ್ತಿದ್ವಿ, ಫಂಕ್ಷನ್ ಮಾಡ್ತಿದ್ವಿ. ನಿಜವಾಗ್ಲೂ ಗ್ರೇಟ್. ಡೈಲಿ ಒಂದ್ಸಲ ನಿಜವಾಗ್ಲೂ ಗ್ರೇಟ್. ಅಂದ್ರೆ ಅಯ್ಯೋ 3 ಜನ ಬರಲ್ವಲ್ಲಪ್ಪ ಅಂತ ನಿಲ್ಸ್ಬಿಟ್ಟಿದ್ರೆ ನೋಡಿ, ಇಂಥ ಪುಣ್ಯದ ಅವಕಾಶ ನಾವೆಲ್ಲ ಕಳ್ಕೊಳ್ತಿದ್ವಿ. ಅದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಇಲ್ಲಿವರೆಗೆ ನಾನು ಕರ್ಕೊಂಡು ಏನೋ ನನಗೆ ತೋರಿಸಿದ 2 ಮಾತನ್ನ ಆಡೋಕ್ಕೆ ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಲೋಕೇಶ್ ದಾಸ್ ಅವರಿಗೆ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಜೈ.